ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಉತ್ಪನ್ನಗಳ ಸುಗಮ ಚಲನೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಕೆಲಸದ ದಕ್ಷತೆಯನ್ನು ಹೆಚ್ಚಿಸಲು ನಮ್ಮ ಕಾರ್ಖಾನೆ ಮತ್ತು ಯಂತ್ರೋಪಕರಣಗಳನ್ನು ಸಂಘಟಿಸುವ ಬಗ್ಗೆ ಚರ್ಚಿಸಲಿದ್ದೇವೆ. ನಾವು 1000 ಚದರ ಅಡಿ ಪ್ರದೇಶದಲ್ಲಿ ದಿನಕ್ಕೆ 1500 ಕೆಜಿ ಸಾಮರ್ಥ್ಯದ ಕಾರ್ಖಾನೆಯನ್ನು ಸ್ಥಾಪಿಸುವತ್ತ ಗಮನಹರಿಸುತ್ತೇವೆ. ಮೊದಲಿಗೆ ನಾವು ಕಚ್ಚಾ ವಸ್ತುಗಳ ನಮೂದು ಮತ್ತು ಶೇಖರಣೆಯೊಂದಿಗೆ ಪ್ರಾರಂಭಿಸುತ್ತೇವೆ. ಕಚ್ಚಾ ಬೇಳೆಕಾಳುಗಳನ್ನು ಸ್ವೀಕರಿಸಲು ಪ್ರವೇಶದ್ವಾರದ ಸಮೀಪವಿರುವ ಸ್ಥಳವನ್ನು ಆಯ್ಕೆ ಮಾಡಿ. ಪ್ರವೇಶದ್ವಾರದ ಪಕ್ಕದಲ್ಲಿಯೇ ಈ ಕಚ್ಚಾ ಬೇಳೆಕಾಳುಗಳಿಗೆ ಶೇಖರಣಾ ಪ್ರದೇಶವನ್ನು ರಚಿಸಿ. ಸಂಸ್ಕರಣಾ ಪ್ರದೇಶಕ್ಕೆ ಇಳಿಸಲು ಮತ್ತು ಸಾಗಿಸಲು ಇದು ಅನುಕೂಲಕರವಾಗಿ ಲಭ್ಯವಿರಬೇಕು. ಇದರ ನಂತರ ಬೇಳೆಕಾಳುಗಳನ್ನು ಸ್ವಚ್ಛಗೊಳಿಸುವ ಯಂತ್ರಕ್ಕಾಗಿ ಒಂದು ಪ್ರದೇಶವನ್ನು ಗೊತ್ತುಪಡಿಸಿ. ನಂತರ ಕಚ್ಚಾ ಬೇಳೆಕಾಳುಗಳ ಚರ್ಮವನ್ನು ತೆಗೆದುಹಾಕಲು ಹತ್ತಿರದಲ್ಲಿ ಪಲ್ಸ್ ಡಿ ಹಸ್ಕಿಂಗ್ ಯಂತ್ರವನ್ನು ಇರಿಸಿ. ತಕ್ಷಣವೇ ಕಚ್ಚಾ ಬೇಳೆಕಾಳುಗಳನ್ನು ವಿಭಜಿಸಲು ವಿಭಜಕ ಯಂತ್ರವನ್ನು ಅಳವಡಿಸಿ. ಮುಂದೆ ಹೊಳಪು ನೀಡುವ ಪ್ರದೇಶದಲ್ಲಿ ಹೊರ ಪದರವನ್ನು ತೆಗೆದುಹಾಕಲು ಹೊಳಪು ಯಂತ್ರವನ್ನು ಸ್ಥಾಪಿಸಿ. ಅದರ ನಂತರ ಅಂತಿಮ ಉತ್ಪನ್ನದಲ್ಲಿ ಏಕರೂಪತೆಯನ್ನು ಖಚಿತಪಡಿಸಿಕೊಳ್ಳಲು ದಾಲ್ ಗ್ರೇಡಿಂಗ್ ಯಂತ್ರವನ್ನು ಇರಿಸಿ. ತರುವಾಯ ಪ್ಯಾಕೇಜಿಂಗ್ ಪ್ರದೇಶವನ್ನು ಸ್ಥಾಪಿಸಲು ವ್ಯವಸ್ಥೆ ಮಾಡಿ. ಈ ಪ್ರದೇಶದಲ್ಲಿ ಸಿದ್ಧಪಡಿಸಿದ ಉತ್ಪನ್ನದಿಂದ ತುಂಬುವ ಮೊದಲು ಪ್ಯಾಕೇಜಿಂಗ್ ಚೀಲಗಳನ್ನು ಸರಿಯಾಗಿ ತೂಕ ಮಾಡಲಾಗಿದೆಯೇ ಎಂದು ಕಾರ್ಮಿಕರು ಖಚಿತಪಡಿಸಿಕೊಳ್ಳುತ್ತಾರೆ. ಕಾರ್ಮಿಕರಿಂದ ಪ್ಯಾಕೇಜಿಂಗ್ ಪೂರ್ಣಗೊಂಡ ನಂತರ ನಿರ್ಗಮನದ ಬಳಿ ಸಿದ್ಧಪಡಿಸಿದ ಉತ್ಪನ್ನ ಸಂಗ್ರಹಣೆ ಮತ್ತು ರವಾನೆಗಾಗಿ ಒಂದು ಪ್ರದೇಶವನ್ನು ಸ್ಥಾಪಿಸಿ. ಸಿದ್ಧಪಡಿಸಿದ ಉತ್ಪನ್ನಗಳನ್ನು ಸಂಗ್ರಹಿಸಲು ಶೆಲ್ವಿಂಗ್ ಘಟಕಗಳು ಅಥವಾ ಹಲಗೆಗಳನ್ನು ಬಳಸಿ ಸುಲಭ ಪ್ರವೇಶ ಮತ್ತು ರವಾನೆಗಾಗಿ ಆಯೋಜಿಸಲಾಗಿದೆ. ಈ ಎಲ್ಲಾ ಅಂಶಗಳನ್ನು ಪರಿಗಣಿಸುವ ಮೂಲಕ ನೀವು ಬೇಳೆಕಾಳುಗಳನ್ನು ಪರಿಣಾಮಕಾರಿಯಾಗಿ ಉತ್ಪಾದಿಸಬಹುದು. ವ್ಯಾಪಾರ್ ಕೋಚ್ ಚಾನೆಲ್ಗೆ ಚಂದಾದಾರರಾಗಿ.